2025 ಜನವರಿ. ಮುಂಬೈನಲ್ಲಿ ವಾಸಿಸುತ್ತಿದ್ದ 29 ವರ್ಷದ ಡಾಕ್ಟರ್ ಅನನ್ಯ ಶೆಟ್ಟಿ ಅವರ ಮನೆಯಲ್ಲಿ ಮದುವೆ ಸಂಭ್ರಮ ಜೋರಾಗಿತ್ತು. ಅವರ ತಂದೆ ರಾಘವೇಂದ್ರ ಮತ್ತು ತಾಯಿ ಸುಮಾ ತಮ್ಮ ಮಗಳ ಜೀವನದ ಹೊಸ ಅಧ್ಯಾಯ ಶುರುವಾಗುತ್ತಿರುವುದಕ್ಕೆ ತುಂಬ ಖುಷಿಪಟ್ಟಿದ್ದರು. ಬಾಲ್ಯದಿಂದಲೇ ಓದಿನಲ್ಲಿ ಟಾಪರ್ ಆಗಿದ್ದ ಅನನ್ಯ ಚರ್ಮರೋಗ ವೈದ್ಯೆಯಾಗಿ ಹೆಸರು ಮಾಡಿದ್ದಳು. ಅವಳಿಗೆ ಒಳ್ಳೆಯ ಕುಟುಂಬದಿಂದ ವರ ಸಿಗಬೇಕು ಅನ್ನೋದು ಅವರ ಕನಸು. ಅದೇ ಸಮಯದಲ್ಲಿ ಅವಳ ಮದುವೆ ಡಾಕ್ಟರ್ ಆದಿತ್ಯ ಅವರ ಜೊತೆ ನಿಶ್ಚಯವಾಗಿತ್ತು. ಆದಿತ್ಯ ಕೂಡ ಪ್ರಸಿದ್ಧ ಸರ್ಜನ್ ಆಗಿದ್ದ. ಮದುವೆಗೂ ಮುನ್ನ ಇವರಿಬ್ಬರು ಹಿಮಾಚಲ ಪ್ರದೇಶದಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸಿಕೊಂಡರು. ಮನಾಲಿಯ ಹಿಮಪರ್ವತಗಳು ಥರದ ಸುಂದರ ಸ್ಥಳಗಳಲ್ಲಿ ತೆಗೆದ ವಿಡಿಯೋಗಳನ್ನು ನೋಡಿದವರು ಇವರು ಪರ್ಫೆಕ್ಟ್ ಕಪಲ್ ಅಂತ ಹೇಳ್ತಿದ್ದರು. ಕೊನೆಗೂ 18 ಫೆಬ್ರವರಿ 2025 ಭರ್ಜರಿ ಮದುವೆ ನಡೆಯಿತು. ನಗರದ ದೊಡ್ಡ ದೊಡ್ಡ ಜನರು ಭಾಗವಹಿಸಿದ್ದ ಆ ಮದುವೆ ಎಲ್ಲರ ಮಾತಿನ ವಿಷಯವಾಯಿತು. ಅನನ್ಯ ತಂದೆ ಮಗಳಿಗೆ ಮತ್ತು ಅಳಿಯನಿಗೆ ಕೋಟಿ ಮೌಲ್ಯದ ಮನೆ ಗಿಫ್ಟ್ ಮಾಡಿದರು. ಮದುವೆಯ ನಂತರ ಇಬ್ಬರು ಹೊಸ ಕ್ಲಿನಿಕ್ ಶುರು ಮಾಡುವ ಪ್ಲ್ಯಾನ್ ಮಾಡಿದರು. ಸ್ಕಿನ್ ಆರಾ ಕ್ಲಿನಿಕ್ ಅನ್ನೋ ಹೆಸರಿನ ಕ್ಲಿನಿಕ್ ಉದ್ಘಾಟನೆ 12 ಆಗಸ್ಟ್ 2025 ಫಿಕ್ಸ್ ಆಗಿತ್ತು. ಆದರೆ ಆ ಉದ್ಘಾಟನೆಗೂ ಮುಂಚೆ ನಡೆದ ಒಂದು ಘಟನೆ ಎಲ್ಲರ ಜೀವನವನ್ನೇ ಕತ್ತಲೆಗೆ ತಳ್ಳಿತ್ತು. 2025 ಜುಲೈ 29 ಅನನ್ಯಗೆ ತೀವ್ರ ಹೊಟ್ಟೆ ನೋವು ಶುರುವಾಯಿತು. ಅವಳ ಆರೋಗ್ಯದ ಬಗ್ಗೆ ಆದಿತ್ಯನೇ ನೋಡಿಕೊಳ್ಳುತ್ತಿದ್ದ ಕಾರಣ ಮನೆಯವರು ಕೂಡ ಅವನನ್ನೇ ನಂಬಿದ್ದರು. ನಾನು ಇದೀನಲ್ಲ, ಟೆನ್ಷನ್ ಬೇಡ ಅಂತ ಹೇಳಿ ಆದಿತ್ಯ ಕೆಲವು ಇಂಜೆಕ್ಷನ್ಗಳನ್ನು ಅವಳಿಗೆ ಕೊಡ್ತಾ ಇದ್ದ. ಮುಂದಿನ 2 ದಿನ ಅನನ್ಯ ತುಂಬ ವೀಕ್ ಆಗ್ತಾ ಹೋದ್ಲು. ಆದಿತ್ಯ ಹೇಳಿದ್ದು ಸಾಮಾನ್ಯ ಗ್ಯಾಸ್ಟ್ರಿಕ್ ಸಮಸ್ಯೆ, ಬೇಗ ಸರಿಯಾಗುತ್ತೆ ಅಂತ. ಆದರೆ ಆಗಸ್ಟ್ 1 ಬೆಳಗ್ಗೆ ಅನನ್ಯ ಬೆಡ್ ಮೇಲೆ ಅಸಹಾಯಕ ಸ್ಥಿತಿಯಲ್ಲಿ ಇದ್ದಳು. ಕುಟುಂಬದವರು ಆತಂಕದಿಂದ ಆಸ್ಪತ್ರೆಗೆ ಕರೆದೊಯ್ದರು. ಆದರೆ ವೈದ್ಯರು ಹೇಳಿದ್ದು ಒಂದೇ ಮಾತು, ಸಾರಿ, ಶಿ ಈಸ್ ನೋ ಮೋರ್. ಆ ಕ್ಷಣದಲ್ಲಿ ಮನೆ ಮಂದಿಯ ಜಗತ್ತೇ ಕುಸಿದು ಬಿಟ್ಟಿತು. ಮೊದಲು ಎಲ್ರಿಗೂ ಇದು ಸಹಜ ಸಾವು ಅನಿಸಿತು. ಆದರೆ ಅನನ್ಯ ಅಕ್ಕ ನಂದಿನಿಗೆ ಮಾತ್ರ ಏನೋ ಅನುಮಾನ ಕಾಡತೊಡಗಿತು. ಅವಳು ಪೋಸ್ಟ್ಮಾರ್ಟಮ್ ಮಾಡಿಸಲೇಬೇಕು ಎಂದು ಒತ್ತಾಯಿಸಿದಳು. ಕೆಲವು ವಾರಗಳ ನಂತರ ಬಂದ ವರದಿ ಎಲ್ಲರನ್ನೂ ಶಾಕ್ ಮಾಡಿತು. ಅನನ್ಯ ದೇಹದಲ್ಲಿ ಅತಿಯಾದ ಪ್ರಮಾಣದ ಒಂದು ಶಕ್ತಿಶಾಲಿ ಅನಸ್ತೇಷಿಯಾ ಡ್ರಗ್ ಪತ್ತೆಯಾಯಿತು. ಅದೇ ಅವಳ ಉಸಿರಾಟ ನಿಲ್ಲುವಂತೆ ಮಾಡಿ ಸಾವಿಗೆ ಕಾರಣವಾಗಿತ್ತು. ಪೊಲೀಸರು ತನಿಖೆ ಶುರು ಮಾಡಿದಾಗ ನಿಧಾನವಾಗಿ ಒಂದು ಭಯಾನಕ ಸತ್ಯ ಹೊರಬರತೊಡಗಿತು. ಆದಿತ್ಯ ಮದುವೆಯ ನಂತರ ಅನನ್ಯ ಆರೋಗ್ಯ ಸಮಸ್ಯೆಯಿಂದ ಬೇಸತ್ತಿದ್ದ. ಅವಳ ಕಾಯಿಲೆಯನ್ನು ತನ್ನ ಜೀವನದ ಭಾರ ಅಂತ ನೋಡತೊಡಗಿದ್ದ. ಮೇಲಾಗಿ ಅವನಿಗೆ ಮದುವೆಗೆ ಮುಂಚೆ ಇದ್ದ ಹಳೆಯ ಸಂಬಂಧ ಮತ್ತೆ ನೆನಪಾಗತೊಡಗಿತ್ತು. ಪೊಲೀಸರಿಗೆ ಸಿಕ್ಕ ಮೊಬೈಲ್ ಚಾಟ್ಗಳಲ್ಲಿ ಅವನು ಒಬ್ಬ ಹುಡುಗಿಗೆ ಕಳಿಸಿದ ಮೆಸೇಜ್ ಇತ್ತು. ನಿನಗಾಗಿ ನಾನು ನನ್ನ ಸರ್ವಸ್ವವನ್ನು ಕಳೆದುಕೊಳ್ಳಲು ಸಿದ್ಧನಿದ್ದೇನೆ ಅನ್ನೋ ಮೆಸೇಜ್. ಅಷ್ಟೇ ಅಲ್ಲ, ಅವನ ಹೊಸ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಲ್ಲಿ ಪತ್ನಿಯ ಸಾವಿನ ನೋವಿಗಿಂತ ಹೊಸ ಜೀವನದ ಖುಷಿಯೇ ಹೆಚ್ಚು ಕಾಣಿಸುತ್ತಿತ್ತು. ಈ ಎಲ್ಲ ಸಾಕ್ಷಿಗಳನ್ನು ಪರಿಶೀಲಿಸಿ ಪೊಲೀಸರು ಆದಿತ್ಯನನ್ನು ಬಂಧಿಸಿದರು. ಪೊಲೀಸರ ಪ್ರಕಾರ ಆದಿತ್ಯ ತನ್ನ ವೈದ್ಯಕೀಯ ಜ್ಞಾನವನ್ನು ದುರುಪಯೋಗಪಡಿಸಿಕೊಂಡು ನಿಧಾನವಾಗಿ ಅನನ್ಯಗೆ ಅಪಾಯಕಾರಿ ಔಷಧಿಗಳನ್ನು ನೀಡಿ ಅವಳನ್ನು ಕೊಂದಿದ್ದ. ಹೊರಗೆ ಪ್ರೀತಿ ತೋರಿಸುತ್ತಿದ್ದ ವ್ಯಕ್ತಿಯೊಳಗೆ ಇಷ್ಟು ಕ್ರೂರ ಮನಸ್ಸು ಅಡಗಿರಬಹುದು ಅನ್ನೋದು ಎಲ್ಲರಿಗೂ ಶಾಕ್ ನೀಡಿತು. ಒಂದು ಹುಡುಗಿ ತನ್ನ ಜೀವನದ ಅತ್ಯಂತ ದುರ್ಬಲ ಕ್ಷಣದಲ್ಲಿ ಗಂಡನ ಮೇಲೆ ನಂಬಿಕೆ ಇಟ್ಟಳು. ಆದರೆ ಆ ನಂಬಿಕೆ ಅವಳ ಸಾವಿಗೆ ಕಾರಣವಾಯಿತು. ಮದುವೆ ಅನ್ನೋದು ಪರಿಪೂರ್ಣ ವ್ಯಕ್ತಿಯನ್ನು ಹುಡುಕುವ ಸಂಬಂಧ ಅಲ್ಲ. ಒಬ್ಬರ ನೋವಿನಲ್ಲಿ
ಮತ್ತೊಬ್ಬರು ನಿಂತುಕೊಳ್ಳುವ ಜವಾಬ್ದಾರಿ. ಆದರೆ ಇಲ್ಲಿ ಪ್ರೀತಿಯ ಮುಖವಾಡದ ಹಿಂದೆ ದ್ರೋಹ ಅಡಗಿತ್ತು.